ರೈತರಿಗೆ ಈಗಿರುವ ಸ್ಪರ್ಧಾತ್ಮಕ ಮತ್ತು ಸೂಕ್ತ ಬೆಂಬಲ ಸಿಗಲು ಸರ್ಕಾರ ನೆರವಿಗೆ ಬರಬೇಕೆಂದು ಮಾಜಿ ಎಪಿಎಂಸಿ ಅಧ್ಯಕ್ಷ ಬಿಜೆಪಿ ಹಿರಿಯ ಮುಖಂಡ ಅವ್ವಣ್ಣ ಮ್ಯಾಕೇರಿ ಸರ್ಕಾರಕ್ಕೆ ಒತ್ತಾಯಿಸಿದರು. ರೈತರು ತಾವು ಬೆಳೆದಿರುವ ಬೆಳೆಗೆ ಬೆಂಬಲ ಬೆಲೆ ಸಿಗದೇ ಇರುವ ಸಂದರ್ಭದಲ್ಲಿ ಕೃಷಿ ಮಾರಾಟ ಇಲಾಖೆಯ ಅಡಮಾನ ಸಾಲ ಯೋಜನೆ ಲಾಭ ಪಡೆಯುವಂತೆ ಸಲಹೆ ನೀಡಿದರು. ಹಿತೈಷಿಗಳು ಮತ್ತು ರೈತ ಮುಖಂಡರು ಎಲ್ಲರೂ ಸೇರಿಕೊಂಡು ರೈತರಿಗೆ ಆಗುತ್ತಿರುವಂತಹ ಅನ್ಯಾಯಗಳ ಬಗ್ಗೆ ಮತ್ತು ಅವರಿಗೆ ಒಂದು ಸ್ಪರ್ಧಾತ್ಮಕ ಒಂದು ಬೆಲೆಯನ್ನು ಸಿಗುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಬೇಕೆನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತಿನ ಒಂದು ಈ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಈ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನು, ನಮ್ಮ ರೈತರು ಅತಿವೃಷ್ಟಿ ಅನಾವೃಷ್ಟಿ ಅಲ್ಲದೆ ವಿದ್ಯುತ್ ಶಕ್ತಿ ಕೊರತೆ, ಕಳಪೆ ಬೀಜ, ಹಲವಾರು ಇವತ್ತು ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಮೆಟ್ಟಿ ಇವತ್ತಿನ ದಿವಸ ತಮ್ಮ ಉತ್ಪನ್ನಗಳನ್ನು ಬೆಳೆದ ನಂತರ ಅವರ ಉತ್ಪನ್ನಗಳಿಗೆ ಒಂದು ಸ್ಪರ್ಧಾತ್ಮಕ ಬೆಲೆ ಸಿಗದೇ ಇದ್ದ ಹಿನ್ನೆಲೆಯಲ್ಲಿ ಅವರು ಆತ್ಮಹತ್ಯೆ ಅಂತ ಮಾಡಿಕೊಳ್ಳೋದು ಮತ್ತು ವಿವಿಧ ನಗರಗಳಿಗೆ ಗುಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲ ಯಾಕೆ ಆಗ್ಲಕ್ಕತ್ತದಂದ್ರೆ ಇವತ್ತಿನ ದಿವಸ ನಮ್ಮ ರೈತರು ತಾವು ಬೆಳೆದಂಥ ಬೆಳೆಗಳು ಏನು ಸಣ್ಣ ಪುಟ್ಟ ಅವಶ್ಯಕತೆಗಳಿಗೆ ಸಲುವಾಗಿ ತಮ್ಮ ಉತ್ಪನ್ನಗಳು ಮಾರಬೇಕಂತ ತಿಳ್ಕೊಂಡು ಒಮ್ಮಿಂದಲೇ ಇವತ್ತಿನ ದಿವಸ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಆಗಿರ್ಬೋದು, ಒಮ್ಮಿಂದಲೇ ಇವತ್ತಿನ ದಿವಸ ಅವರ ಉತ್ಪನ್ನಗಳ ಪೂರೈಕೆ ಮಾಡೋದ್ರಿಂದ ಇವತ್ತು ಮಾರುಕಟ್ಟೆಯಲ್ಲಿ ಇವತ್ತು ಪೂರೈಕೆ ಹೆಚ್ಚಾಗಿ ಬೇಡಿಕೆಯನ್ನು ಕಡಿಮೆಯಾಗಿ ಇವತ್ತು ಬೆಲೆ ಇವತ್ತು ಪಾತಾಳಕ್ಕೆ ಹೋಗಿ ಕುಸಿತ ಆಗಿ ಇವತ್ತು ರೈತ ಕಂಗಾಲಾಗಿರ್ತಾ ಇದ್ದಾನೆ. ಆದ್ದರಿಂದ ಏನು ಸರ್ಕಾರದ ಯೋಜನೆ ಆದಂಥ ಅಡಮಾನ ಸಾಲ ಯೋಜನೆ ಇದೆ, ಆ ಯೋಜನೆಯಲ್ಲಿ ನಮ್ಮ ರೈತರು ತಾವು ಬೆಳೆದಂಥ ಉತ್ಪನ್ನಗಳನ್ನು ಯಾವುದೇ ವೇರ್ ಹೌಸ್ ಆಗಲಿ ಗೋಡೌನಲ್ಲಿ ಇಟ್ಟು ಇವತ್ತಿನ ದಿವಸ ಅದರ ರಸೀದಿ ತಂದು APMCಯಲ್ಲಿ ಕೊಟ್ಟಾಗ ಅವರಿಗೆ ಒಬ್ಬ ರೈತರಿಗೆ ಗರಿಷ್ಠವಾದಂಥ 2 ಲಕ್ಷ ಮತ್ತು ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಜನವರಿ 3ನೇ ತಾರೀಕಿನ ದಿವಸ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯನ್ನು ಮಾಡಿ 177 ಏನು ಖರೀದಿ ಕೇಂದ್ರಗಳು ಆಗಬೇಕಂತೇಳಿ ಹೇಳಿದ್ರು. ಆದರೆ ಇವತ್ತಿನವರೆಗೆ ಒಂದು ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿಲ್ಲ. ಇವತ್ತು ನಾವು ಮಾರುಕಟ್ಟೆಯಲ್ಲಿ ನಿನ್ನೆ ಹೋಗಿ ಒಂದು ಚೀಲ ನಾವು ತೊಗರಿ ಮಾರಿ ನೋಡಿದಾಗ ರೇಟ್ 6,600 ರೂಪಾಯಿ ಇದೆ. ಆದರೆ ಬೆಂಬಲ ಬೆಲೆ ರೇಟ್ 7,555 ಇದೆ. ನೋಡು ರೈತರಿಗೆ ಎಷ್ಟು ಇವತ್ತು ತೊಂದರೆಯಲ್ಲಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ಕಾಟಾಚಾರಕ್ಕೆಂಬಂತೆ ಇವತ್ತಿನ ದಿವಸ ಏನು ತೊಗರಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡ್ತೀವಿ ಅಂತೇಳಿ ಇವತ್ತು ಟಾಸ್ಕ್ ಫೋರ್ಸ್ ಸಮಿತಿ ಮಾಡಿದ್ದಾರೆ. ಆದ್ದರಿಂದ ಇದು ಖಂಡನೀಯದ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಕ್ರಮ ತೆಗೆದುಕೊಂಡು ಇವತ್ತಿನ ದಿವಸ ಆ ತೊಗರಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿ ರೈತರಿಗೆ ಹೆಲ್ಪ್ ಮಾಡಬೇಕು. ಮೂರನೇ ವಿಷಯ ಏನು, ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ಹಿಂದೆ ಮುಂಗಾರಿನಲ್ಲಿ ಸುಮಾರು 19,963 ಮುಂಗಾರಿನಲ್ಲಿ ಹೆಸರು, ಉದ್ದ, ಇನ್ನಿತರ ಬೆಳೆಗಳು ಏನು ಹಾಳಾಗ್ಯಾವ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ವರದಿ ಹೋಗ್ಯದ. ಸುದ್ದಿಗೋಷ್ಠಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ರೈತನ ಸಮಸ್ಯೆಗಳ ಬಗ್ಗೆ ಈಗ ತಾನೇ ನಮ್ಮ ಗೆಳೆಯರು ಅವ್ವಣ್ಣ ಮ್ಯಾಕೇರಿಯವರು ರೈತ ಮುಖಂಡರು ಏನು ತಿಳಿಸಿದ್ದಾರೆ. ಅದರಲ್ಲೇನು ಎರಡನೇ ಇಲ್ಲ. ಯಾವಾಗ ಈಗ ತಾನೇ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದರು ಅವ್ವಣ್ಣವರಿಗೆ, ಖರೀದಿ ಕೇಂದ್ರ ಜನವರಿಯಲ್ಲಿ ಆಗಬೇಕು ಅಂಥೇಳಿ. ನನ್ನ ಅನಿಸಿಕೆ ಮಟ್ಟಿಗೆ ಮೇದಲ್ಲೇ ಚರ್ಚೆ ಮಾಡಿಕೊಂಡು ಸರ್ಕಾರ ವಿಚಾರ ಮಾಡಿಕೊಂಡು ಆಯಾ ಭಾಗದಲ್ಲಿ ಖರೀದಿ ಕೇಂದ್ರದ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ ಜನವರಿ ಫಸ್ಟ್ ವೀಕಲ್ಲಿ ಏನದ ಖರೀದಿ ಕೇಂದ್ರ ಆಗಬೇಕು. ಜನವರಿ ಫಸ್ಟ್ ವೀಕ್ದಲ್ಲಿ ಖರೀದಿ ಕೇಂದ್ರ ಒಂದು ವೇಳೆ ಆದರೆ ರೈತರ ತೊಗರಿ ಬರೋದು ಜನವರಿ 15, 16 ಜನವರಿ ಪೂರ್ಣ ಮುಗಿಯೋ ತನಕ. ಇಲ್ಲಿವರೆಗೂ ಖರೀದಿ ಕೇಂದ್ರ ಮಾಡಿಲ್ಲ ಅಂದರೆ ಅವ್ರನ್ನ ಸರ್ಕಾರ ಇದೆಯೋ ಇಲ್ಲೋ ಅಂತ ಅನ್ನಿಸ್ತದೆ. ನಿಜವಾಗಲೂ ಇವತ್ತಿನ ದಿವಸ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಇವರೆಲ್ಲವನ್ನೂ ಸರ್ಕಾರದ ರೈತರ ಪರವಾಗಿಲ್ಲ. ಈಗ ಹೇಳಿದಾಗೆ ನಾವು ದೊಡ್ಡ ಆಂದೋಲನ ಮಾಡಬೇಕಂತಕ್ಕಂಥ ಏನು ವಿಚಾರ ಇಟ್ಕೊಂಡಿದ್ದೆವು. ಇನ್ನು ಕೆಲವೇ ದಿವಸದಲ್ಲಿ 2-3 ದಿವಸದಲ್ಲಿ ಅತ್ಯಂತ ಪ್ರಮುಖರು ಈ ಜಿಲ್ಲೆಯಲ್ಲಿ ರೈತ ಮುಖಂಡರು, ಪ್ರಗತಿಪರರು, ನಾವೆಲ್ಲ ರೈತನ ಪರವಾಗಿ ಕಾಳಜಿ ಇರತಕ್ಕಂಥ ಎಲ್ಲರೂ ಸೇರಿ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಮಾಡೋಕ್ಕೋಸ್ಕರ ವಿಚಾರ ಮಾಡಿದ್ವಿ. ಆ ಆಂದೋಲನದ ಒಂದು ವಿಚಾರವನ್ನು ತಮಗೆ ಇನ್ನೊಂದು ಸಾರಿ ಹೇಳಬೇಕಾಗಿದೆ. ಯಾಕಪ್ಪ ಅಂದ್ರೆ ನಾವು ಸುಮಾರು 500-600 ಎತ್ತಿನ ಗಾಡಿಗಳ ಮೂಲಕ ಗಂಜು ಭಾಗದಿಂದ ಬಂದು ಜಿಲ್ಲಾಧಿಕಾರಿಯ ಆಫೀಸಿನಲ್ಲಿ ಕೂತ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಅಲ್ಲೇ ನಾವು ಕಾಲ ಕಳಿತೀವಿ. ಎಲ್ಲಿವರೆಗೆ ಏನಾಗ್ತದೆ ನೋಡೋಣ ಅಂತಕ್ಕಂಥದ್ದು ಒಂದು ಧೈರ್ಯವಾದಂಥ ಒಂದು ಶಕ್ತಿ ಪ್ರದರ್ಶನಕ್ಕೆ ನಾವು ನಿಂತಿದ್ವಿ. ಯಾಕಪ್ಪ ಅಂದ್ರೆ ಸರ್ಕಾರ ಇಲ್ಲಿವರೆಗೂ ಅದು ಕೇಳ್ತಾ ಇಲ್ಲ. ನೋಡಿ, ಉಸ್ತುವಾರಿ ಮಂತ್ರಿಗಳು ಇರ್ಬೋದು, ಬೇರೆ ಬೇರೆ ಮಂತ್ರಿಗಳು ಇರ್ಬೋದು, ತಮ್ಮ ರಾಜಕೀಯ ಉಳಿಸ್ಕೊಂಬ ಸಲಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾಯಿದ್ದೀರಿ. ತಾವು ಮುಖ್ಯಮಂತ್ರಿ ಆಗಬೇಕು, ನಾ ಮುಖ್ಯಮಂತ್ರಿ ಆಗಬೇಕಂತಕ್ಕಂಥದ್ದು ಎಲ್ಲಿ ಬೇಕಲ್ಲಿ ನೀವೇನು ಟೆನ್ಷನ್ದಾಗ ಕೆಲಸ ಮಾಡ್ತೀರಿ. ಅದು ರೈತನ ಪರವಾಗಿ ನೀವು ಮಾಡಲ್ಲ. ಹಿಂದೊಮ್ಮೆ ಹೆಸರು ಡೂಪ್ಲಿಕೇಟ್ ಬೀಜ ಬಂತು.
ಆ ಟೈಮ್ನಲ್ಲಿ ಕೂಡ ರೈತ ಮುಖಂಡರೇ ನಾವೆಲ್ಲ ಸೇರ್ಕಿಸಿ ಅದು ಪ್ರದರ್ಶನ ಮಾಡಿದ್ವಿ. ಆದರೆ ತಾವೇನು ಮಾಡಲಿಲ್ವಲ್ಲ, ಯಾವುದೇ ಒಂದು ರೂಪಾಯಿದ ಕೆಲಸ ಮಾಡಲಿಲ್ಲ. ಕಂಪ್ನಿಯವರೇ ಡೂಪ್ಲಿಕೇಟ್ ಅದನ್ನು ತಪ್ಪು ಒಪ್ಕೊಂಡು ಕೇಸಿನ ರೈತರಿಗೆ ಹಣ ಕೊಟ್ಟಿರೋದನ್ನು ಕಾಣ್ಬೋದು. ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿಗಳು ಮೇಲ್ವಿಚಾರಕ್ಕೆ ಇರ್ತಾರೆ ಅಂತಕ್ಕಂಥದ್ದು ಹೇಳ್ತಾರೆ, ನೀವೇ ಹೇಳ್ತೀರಿ ಸಾಕಷ್ಟು ಸರ್. ಯಾವಾಗರೇ ಹೋದರೆ AD-JDಗಳು ಬಲ್ಲಿ ಹೋದ್ರೆ ನೋಡ್ರಿ, ಪ್ರತಿ ಸಾರಿ ನೀವೇನದ ಮೀಟಿಂಗ್ನಲ್ಲಿ ನಾವು ಮೀಟಿಂಗ್ ಇದ್ದೇವೆ ಸಮಯನೇ ಇಲ್ಲ ನಿಮಗೆ. ಎಂಥ ಮೀಟಿಂಗ್ ಮಾಡಿದ್ರಿ ಹೇಳ್ರಿ ನೀವು? ಯಾರು ರೈತನ ಪರವಾಗಿ ಏನು ಬಂದದ ಇಲ್ಲಿ? ಖರೀದಿ ಕೇಂದ್ರ ಇಲ್ಲಿವರೆಗೆ ಇಲ್ಲಂದರೆ ನೀವು ಜಿಲ್ಲಾಧಿಕಾರಿ ಹೇಳ್ತಾರೆ ಖರೀದಿ ಕೇಂದ್ರ ಸಂಪೂರ್ಣವಾಗಿದೆ, ಎಲ್ಲಿದೆ ಹೇಳ್ರಿ? ಇವೆಲ್ಲವನ್ನು ಸರಿಪಡಿಸುವಂಥ ವ್ಯವಸ್ಥೆ ಆಗ್ತಾಯಿಲ್ಲ. ಈ ಸರ್ಕಾರ ರೈತನ ಪರವಾಗಿ ಇಲ್ಲ. ಇದನ್ನು ಅತ್ಯಂತ ಖಂಡನೀಯವಾದ ವಿಚಾರ ಅಂತಕ್ಕಂಥ ನಾವು ಇವತ್ತು ಹೇಳ್ಬೋದು. ಈ ಕೆಲವೇ ದಿವಸದಲ್ಲಿ ಏನು ನಾವು ಅತ್ಯಂತ ಪ್ರಮುಖವಾದಂಥ ಏನು ಆಂದೋಲನ ಮಾಡ್ತೇವೆ, ಆ ಆಂದೋಲನದ ವಿಚಾರ ಬಂದಾಗ ತಾವು ಕೂಡ ಈ ರೈತನ ಪರವಾಗಿ ಇರಲಿ ಅಂತ ಆಸೆ ಭಾವನೆ ಮಾಡ್ಕೊಂಡು ಈ ಪತ್ರಿಕಾಗೋಷ್ಠಿ ನಾವು ಮುಗಿಸ್ತೇವೆ.